ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮಸ್ಥಳ ಬುರುಡೆ ಕೇಸ್ ಸ್ಪೀಡ್ ಕಳ್ಕೊಂಡ್ಬಿಟ್ಟಿದೆಯಾ? ಹೊಸ ದೂರು ಇದಕ್ಕೆ ಆ್ಯಡ್ ಆಗ್ತಾ ಇದೆ. ಹೊಸ ದಿಕ್ಕಿನಲ್ಲಿ ಒಂದು ಕೇಸ್ ಕಾಣಿಸ್ತಾ ಇದೆ. ಗಂಟೆಗಟ್ಟಲೆ ವಿಚಾರಣೆ, ಒಬ್ಬರನ್ನ 3 ದಿನ, ಒಬ್ಬರನ್ನ 8 ದಿನ, ಒಬ್ಬರನ್ನ 5 ದಿನ ಈ ಥರ ವಿಚಾರಣೆ ಮಾಡ್ತಾ ಇದ್ದಾರೆ. ಒಬ್ಬರನ್ನ ಕರೀತಾರೆ, ಒಂದು 3 ದಿನ ವಿಚಾರಣೆ ಮಾಡ್ತಾರೆ, ಬಿಟ್ಟು ಕಳಿಸ್ತಾರೆ. ಒಬ್ಬರ ಮೊಬೈಲ್ ತಗೊಳ್ತಾರೆ, ಡೇಟಾ ರಿಟ್ರೀವನ್ನು ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಇನ್ನೊಂದು ಕಡೆ ಕೆಲವರು ಮೊಬೈಲನ್ನು ವಾಪಸ್ ಕೊಟ್ಟಿರೋದು ಕೂಡ ಇದೆ. ಹಾಗಾದರೆ ಈ ಇಡೀ ನೇತ್ರಾವತಿ ನದಿ ತೀರದ ಕೊಲೆಗಳು, ಹೆಣ ಹೂತಿಟ್ಟಂಥ ಕೇಸು, ಅಪರಿಚಿತ ಶವಗಳ ಕೇಸು, ಆತ್ಮಹತ್ಯೆ ಕೇಸ್ಗಳು, ಅತ್ಯಾಚಾರದ ಕೇಸ್ಗಳು ಎಲ್ಲಿಗೆ ಬಂದವು? ವಿಚಾರಣೆ ಮಾಡಿದ್ರೆ ಏನಾಗುತ್ತೆ? ನಮಗೆ ಜನರಲ್ ಪರ್ಸೆಪ್ಷನ್ ವಿಚಾರ ನೋಡಿದಾಗ, ಯಾಕೆ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಷ್ಟು ದಿನಗಳ ಕಾಲ ಅಷ್ಟೊಂದು ಗುಂಡಿ ಆಗಿಸ್ಬಿಟ್ರು, ಏನು ಸಿಕ್ಬಿಡ್ತಲ್ಲಿ, ಏನೂ ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಸುಳ್ತಾನೆ ಇವ್ರು ಹೇಳಿರೋದು, ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಒಂದು ಭಾಗ. SITಗೆ ಟೈಮ್ ಲೈನನ್ನು ನಾವು ಕೊಡೋಕ್ಕಾಗತ್ತಾ? ಇಷ್ಟೇ ದಿನಗಳ ಒಳಗಾಗಿ ನೀವು ವಿಚಾರಣೆ ಪೂರ್ಣಗೊಳಿಸಬೇಕು ಅಂಥೇಳಿ. ಜೊತೆಗೆ ವಿಚಾರಣೆ ಯಾರ್ಯಾರನ್ನು ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲೇಬೇಕಾ? ಅರೆಸ್ಟ್ ಅನ್ನೋ ವಿಚಾರ ಒಂದು ಪಬ್ಲಿಕ್ ಪರ್ಸೆಪ್ಷನಲ್ಲಿ ಹೇಗಿದೆ, ಅಥವಾ ಅದು ಕಾನೂನು ಪ್ರಕಾರ ಹೇಗಿರುತ್ತೆ? ತಲೆಬುರುಡೆ ತೆಗೆದುಕೊಂಡು ಬಂದಂಥ ಮಾಸ್ ಚಿನ್ನಯ್ಯನನ್ನು ವಿಚಾರಣೆ ಮಾಡಿದ್ದಾಯಿತು. ಇದೀಗ ಹೆಣ ಹೂತಿರೋದು ನೋಡಿದ್ದೀನಿ ಅಂತ ಟಿ ಜಯಂತ್ 2ನೇ ದೂರುದಾರ. ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ಗೆ ಪ್ರತಿಭಟನೆ ಮಾಡ್ತಿರೋ ತಿಮರೋಡಿ, ಹಲವಾರು ದಾಖಲೆ ಹಿಡ್ಕೊಂಡು ಬಂದಿರತಕ್ಕಂಥ ಗಿರೀಶ್ ಮಠಣ್ಣನವರ್. ಈಗೇನಾಗಿದೆ ಅಂದರೆ, ಧರ್ಮಸ್ಥಳದ ಲಾಡ್ಜ್ಗಳಲ್ಲಿ ಸತ್ತೋದ್ರಲ್ಲ, ಧರ್ಮಸ್ಥಳದ ಲಾಡ್ಜಲ್ಲಿ ಸತ್ತೋದಂಥ ಕೇಸ್ಗಳನ್ನು ನೀವು ಹೇಗ್ರಿ, ಅದು ಅಪರಿಚಿತ ವ್ಯಕ್ತಿಗಳ ಶವ ಅಂತ ನೀವು ಕನ್ಸಿಡರ್ ಮಾಡೋದು ಹೇಗೆ? ಲಾಡ್ಜ್ಗಳಲ್ಲಿ ಒಂದು ಬುಕ್ ಇರಲ್ವಾ, ಬರ್ಕೊಂಡಿರಲ್ವಾ ಅಲ್ಲಿ ಯಾರ್ಯಾರು ಬಂದಿದ್ರು, ಎಲ್ಲಿಂದ ಬಂದಿದ್ರು, ವಿಳಾಸ ಏನು, ಎಷ್ಟು ಜನ ಬಂದಿದ್ದರು, ಒಬ್ಬನೇ ಬಂದಿದ್ನಾ, 3 ಜನ ಬಂದಿದ್ರಾ, 4 ಜನ ಬಂದಿದ್ರಾ, ಫ್ಯಾಮಿಲಿ ಬಂದಿದ್ರ ಅಂತ ಬರ್ಕೊಳ್ಳಲ್ವಾ? ಬರ್ಕೊಂಡ ಮೇಲೆ ಅಲ್ಲಿ ಹೇಗ್ರಿ ಅಪರಿಚಿತ ಸತ್ತೋಗ್ಬಿಡ್ತಾರಲ್ಲಿ? ಹಾಗಾಗಿ ಕೆಲವು ಈ ಥರದ ಸಾವುಗಳನ್ನು ಅದು ಅಪರಿಚಿತ UDR ಕೇಸ್ಗಳಂತೆ ಅಲ್ಲದೆ ಅದನ್ನು ಮರ್ಡರ್ ಅಂತ ಕನ್ಸಿಡರ್ ಮಾಡ್ಕೊಂಡು ತನಿಖೆ ಮಾಡಿ ಅಂತ. ಇನ್ನೊಂದು ಕಡೆ ಆನೆ ಮಾವುತ ಸಾವು, ಅವ್ರ ಮಕ್ಕಳು ಬಂದು ಕೋರ್ಟಲ್ಲಿತ್ತು ಕೇಸು, ಕೋರ್ಟಲ್ಲಿರೋ ಕೇಸನ್ನು ನಾವು SIT ವಿಚಾರಣೆ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಕ್ಕೆ ಕೋರ್ಟಿನ ವಿತ್ಡ್ರಾ ಮಾಡಿಕೊಂಡು ನೀವೇ ಇನ್ನೊಮ್ಮೆ ತನಿಖೆ ಮಾಡಿ ಅಂತ ಅವರು ಕೂಡ ಕೂತಿದ್ದಾರೆ ಒಂದು ಕಡೆ. ಹಾಗಾಗಿ ಇಲ್ಲಿವರೆಗೆ ಧರ್ಮಸ್ಥಳದ ಕೇಸ್ ಎಲ್ಲಿಗೆ ಬಂದಿದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ನಮ್ಮನ್ನು ಸಂಕೇತ್ ಏಣಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಅವ್ರನ್ನ ಮಾತಾಡ್ತೀನಿ. ಸಂಕೇತ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ಇನ್ನೊಂದು ಕಡೆ SK ಉಮೇಶ್ ಅವರಿದ್ದಾರೆ, ನಿವೃತ್ತ SP ಪೊಲೀಸ್ ಅಧಿಕಾರಿ, ದಕ್ಷ ಪೊಲೀಸ್ ಅಧಿಕಾರಿ. ಅವರು ಕೂಡ ಇಷ್ಟೆಲ್ಲ ಜಾಯ್ನ್ ಆಗ್ತಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಮೊದಲಿಗೆ ನಾನು ಕೇಶವ್ ಅವ್ರನ್ನ ಕೇಳಿಬಿಡ್ತೀನಿ. ಕೇಶವ್ ಅವರೇ, ಈಗ ಯಾವ್ಯಾವ್ದು UDR ಕೇಸ್ಗಳಂತ ಇತ್ತೋ, UDR ಕೇಸ್ಗಳನ್ನೆಲ್ಲ ಕೊಲೆ ಅಂತ ಕನ್ಸಿಡರ್ ಮಾಡಿಕೊಂಡು ನೀವು ತನಿಖೆ ಮಾಡಬೇಕು ಅಂತ ಒಂದು ದೂರು ಬರ್ತಾ ಇದೆ. UDR ಕೇಸ್ಗಳನ್ನು ಕೊಲೆ ಅಂತ ಮಾಡುವುದಾದರೆ ಲಾಡ್ಜ್ಗಳು, ವಸತಿ ನಿಲಯಗಳು, ಅಲ್ಲಿ ಯಾರೋ ಸತ್ತು ಹೋಗ್ಬಿಟ್ರೆ ಅಪರಿಚಿತರು ಬಂದಿರೋಕ್ಕೆ ಸಾಧ್ಯನಾ? ಬರ್ಕೊಂಡಿರಲ್ವಾ, ಡೀಟೇಲ್ಸ್ ಇರಲ್ವಾ ಅಂತ ಒಂದು ವಾದ ಇದೆ. ಏನು ಹೇಳ್ತೀರಿ ಕೇಶವ್ ಅವರೇ? ಸರ್, ಅವರು ನಿನ್ನೆ ಕೊಟ್ಟಿರುವಂಥ ಏನು ದೂರು ಇದೆಯೋ ಅದು 2006ನೇ ಇಸ್ವಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಾನು ಮಾಧ್ಯಮಗಳ ಮೂಲಕ ತಿಳ್ಕೊಂಡೆ. ಓಕೆ. ಬಹುಶಃ 2006 ಅಥವಾ 2016ರವರೆಗೆ ಯಾವ ಪದ್ಧತಿ ಇತ್ತು ಅಂತ ಹೇಳಿದ್ರೆ, ನನ್ನ ಮಾಹಿತಿಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಅವನಿಗೆ ರೂಮ್ ಕೊಡ್ತಿದ್ರು. ಸಂಶಯ ಕಂಡು ಬಂದಾಗ ಅವನಿಗೆ ರೂಮ್ ಕೊಡ್ತಿರ್ಲಿಲ್ಲ. ಆದ್ರೆ ಸುಮಾರು ಆಧಾರ್ ಕಾರ್ಡ್ 2016ರಲ್ಲಿ ಇಂಟ್ರೊಡ್ಯೂಸ್ ಆಗುವ ಮೊದಲು, ಅದಕ್ಕಿಂತ ಒಂದು 2 ವರ್ಷಕ್ಕೆ ಹಿಂದೆ ವೋಟರ್ ID ಅಥವಾ ಏನಾದರೂ ಒಂದು ಐಡೆಂಟಿ ಕಾರ್ಡ್ ಏನಾದ್ರು ತಗೊಂಡು ರೂಮ್ ಕೊಡ್ತಿರುವಂತದ್ದು ಪದ್ಧತಿ. ಆಗ 2006ನೇ ಇಸ್ವಿಯಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡಿದಾಗ ಆತ ಒಂದು ವಿಳಾಸವನ್ನು ಕೊಡ್ತಾನೆ. ಆ ಯಾವ ವಿಳಾಸ ಸರಿಯೋ ತಪ್ಪೋ ಅಂತ ಹೇಳಿ ವಿಮರ್ಶೆ ಮಾಡ್ಲಿಕ್ಕೆ ಯಾವ ಲಾಡ್ಜಿನವರು ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದ್ರ ಅಗತ್ಯ ಇವರಿಗೆ ಬರ್ತದೋ ಇಲ್ಲೋ ಅಂತ ಹೇಳುವಂತ ಪ್ರಶ್ನೆ ಇರ್ಲಿಲ್ಲ. ಆಗ ಯಾವುದೋ ಒಂದು ವ್ಯಕ್ತಿ ಬರ್ತಾನೆ, ಒಂದು ವಿಳಾಸವನ್ನು ಕೊಡ್ತಾನೆ, ರೂಮ್ ಮಾಡ್ಕೊಳ್ತಾನೆ, ಅವನಲ್ಲಿ ಸುಸೈಡ್ ಮಾಡ್ಕೊಳ್ತಾನೆ ಅಂತ ಇಟ್ಟುಕೊಳ್ಳುವ. ಆಗ ಆ ವಿಳಾಸವೇ ಸರಿ ಇಲ್ಲ, ಅಲ್ಲಿ UDR ಆಗ್ತದೆ, ಪೋಸ್ಟ್ ಮಾರ್ಟಮ್ ಆಗ್ತದೆ, ಪೊಲೀಸವರು ಬಂದು ತನಿಖೆ ಮಾಡ್ತಾರೆ, ಹೆಣವನ್ನು ದಫನ ಮಾಡ್ತಾರೆ ಅಂತ ಇದ್ದಾಗ ಅಲ್ಲಿ ಯಾವ ಆಧಾರಗಳು ಇಲ್ಲ, ರೆಕಾರ್ಡ್ಸ್ ಇಲ್ಲ ಅಂತ ಹೇಳುವುದನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ನಾನು ಅದನ್ನು ಕೇಳಿದೆ, ಯಾವ ಆಧಾರವನ್ನು ತಗೊಳ್ತಿದ್ರು ಅವರು, ಯಾವ ಅಲ್ಲಿ ಅಡ್ರೆಸ್ ಪ್ರೂಫ್ ಆಗ ಕೊಡ್ತಿದ್ರು 2006ರವರೆಗೆ. 2000 ಇಸ್ವಿಯ ತನಕ ಮೊಬೈಲ್ ಕೂಡ ಇರಲಿಲ್ಲ ನಮ್ಮಲ್ಲಿ. ಆ ಸಂದರ್ಭದಲ್ಲಿ 2000 ಇಸ್ವಿಯ ಮೇಲೆ ಅಟ್ಲೀಸ್ಟ್ ಮೊಬೈಲ್ ನಂಬರ್ ಅನ್ನು ಪಡ್ಕೊಳ್ತಾ ಇದ್ರು. ಆ ಮೊಬೈಲ್ ನಂಬರ್ ಯಾರ್ದು ಏನು ಅಂತ ಹೇಳುವುದನ್ನು ಲಾಡ್ಜಿನವರು ಸಂಶಯ ಬಂದಾಗ ಮಾತ್ರ ಹೇಳುವಂತದ್ದು ಕೇಳುವಂತದ್ದು. ಇಲ್ಲದಿದ್ರೆ ಯಾಕೆ ಕೇಳ್ತಾ ಇದ್ರು?
ರೂಮಲ್ಲಿ ಬರ್ತಿದ್ರು, ಯಾವುದೋ ವಿಳಾಸವನ್ನು ಕೊಡ್ತಿದ್ರು. ಆ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡುವಾಗ ಅಲ್ಲಿ ಅಂತ ವಿಳಾಸಗಳು ಪತ್ತೆ ಆಗಲಿಲ್ಲ ಅಂತ ಹೇಳುವಾಗ ಅನಾಥ ಶವ ಆಗ್ತದೆ ಬಿಟ್ರೆ ಬೇರೆ ಏನಾಗ್ಲಿಕ್ಕೆ ಸಾಧ್ಯ ಇದೆ? ಅದು ಕೊಲೆಯ ಅಥವಾ ಯಾರು ಮಾಡಿದ್ದು ಅಂತ ಹೇಳಿ ಇವರು ಹೇಳ್ತಿದ್ದಾರಲ್ಲ, ಯಾವ ಆಧಾರದಲ್ಲಿ ಹೇಳ್ತಿದ್ದಾರೆ ಕೊಲೆ ಆಗಿದೆ ಅಂತ ಹೇಳಿ? ಅಂದ್ರೆ ಇವ್ರಿಗೆ ಗೊತ್ತಿರಬೇಕಾದ್ರೆ ವಿಚಾರ ಏನು ಅಂತ ಹೇಳಿ, ಇವರು ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳುವಂತದ್ದು ಅವ್ರಿಗೆ ಏನಾದ್ರೂ ಇದ್ರೆ ಆಗ್ಲೇ ಅವ್ರು ಕೇಳ್ಬೇಕಿತ್ತಲ್ಲ. 2006ನೇ ಇಸ್ವಿಯಲ್ಲಿ ಇವರು ಎಲ್ಲಿ ಹೋಗಿದ್ರು? ಯಾಕೆ ಬಂದು ಈಗ ಇದು ಸರಿ ಇಲ್ಲ, ದಾಖಲೆಗಳು ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರಲ್ಲ? ಅನಾಥ ಶವ ಅಂತ ಹೇಳಿ ಹೇಗೆ UDR ಮಾಡಿದ್ರು, ದಫನ ಮಾಡಿದ್ರು ಅಂತ ಹೇಳ್ತಾರೆ ಅಲ್ವಾ? ಇವರ ಆರೋಪ ಯಾರ ಮೇಲೆ ಅಂತ ನಾನು ಕೇಳುದು, ಪೊಲೀಸ್ ಅವರ ಮೇಲೆಯಾ ಅಥವಾ ಆರೋಗ್ಯ ಇಲಾಖೆಯ ಮೇಲೆಯಾ? ಯಾರ ಮೇಲೆ ಮಾಡ್ತೀವಿ? ಪೊಲೀಸ್ ಅವರು ಏನು ಕಡ್ಲೆಕಾಯಿ ತಿಂತ ಕೂತ್ಕೊಳ್ತಾರೆ? ಅವರಿಗೇನು ರೂಲ್ಸ್ ಗೊತ್ತಿರಲ್ವ ಸರ್?